ಅರ್ಥ ಆಗ್ಲಿಲ್ವಾ? ಕೈ ಕೊಲ್ಗಿದ್ದು ಯಾತಕ್ಕೆ ಅಂತ. ನೀವು ಅವ್ರ ಮನೆಗೆ ಹೋಗಿ ಮದುವೆ ಮಾತುಕತೆ ಮುಗಿಸ್ಕೊಂಡು ಬಂದ್ರಿ ಅಂತ ಅಲ್ಲ, ಅವ್ರ ವಿಚಾರನ ನನ್ನ ಹತ್ರ ಕೇಳಕ್ ಬಂದ್ರಲ್ಲ ಅದಕ್ಕೆ. ಏಯ್, ನಾನು ಇಷ್ಟು ಕೂಗಾಡ್ತಾ ಇದ್ದೀನಿ, ನೀನು ಆರಾಮಾಗಿ ಮಲ್ಕೊಂಡಿದ್ಯಲ್ಲ? ಸಾರ್ ಬೆನ್ನಿಗೆ ಏಟಾಗಿದೆ, ಸ್ವಲ್ಪ ಕೈ ಹಿಡ್ದೆತ್ತಿ ಸಾರ್. ಅಯ್ಯೋ ಎತ್ತಿ ಸಾರ್. ಥ್ಯಾಂಕ್ ಯು ಸರ್. ಅಮ್ಮ ಬೆನ್ನಿಗೆ ಬೇರೆ ಏಟಾಗಿದೆ, ಕಾರ್ ಓಡ್ಸಕ್ಕಾಗತ್ತೋ ಇಲ್ಲೋ ಗೊತ್ತಾಗ್ತಿಲ್ವಲ್ಲ. ಡ್ರೈವಿಂಗ್ ಮಾಡೋಕ್ಕಾಗಲ್ಲ ಅಂದ್ರೆ ಕೆಲಸ ಬಿಟ್ಟು ಮನೆಗೆ ಹೋಗು. ಸರ್ ಕರೆಕ್ಟ್ ಆಗಿದ್ದೀನಿ ಸರ್, ನನಗೇನು ಆಗಿಲ್ಲ ನೋಡಿ, ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ, ಕರೆಕ್ಟ್ ಆಗಿದ್ದೀನಿ, ಏನೂ ಆಗಿಲ್ಲ ಸರ್. ಸಾರಿ ಸರ್. ಏನ್ ಮುಖ ನೋಡ್ಕೊಂಡು ಆಗ್ನಾಗ್ತಿದ್ಯಾ? ಮೊದ್ಲಿದ್ ನಾನು ತಗೊಂಡೋಗಿ ಆಚೆ ಬಿಸಾಕು. ಇರ್ರೆಸ್ಪಾನ್ಸಿಬಲ್ ಫೆಲೋ. ಅಯ್ಯೋ ಅಯ್ಯೋ ಎಷ್ಟು ಹುಷಾರಾಗಿ ತಗೊಂಡ್ಬಂದಿದ್ದೆ, ಕಾಲದೊದ್ದು ಹಾಳು ಮಾಡಕ್ ಬಿಡಿದ್ದೀನಿ ಕರಡಿ ನನ್ನ ಮಗ. ನೀರೇನಾರು ಬೇಕಿತ್ತಾನೆ? ಗೋಳಿ ಹಾಗೆ ಹುಡ್ಗನ್ ಮನೆಯವ್ರ ಬಗ್ಗೆನು ವಿಚಾರಿಸಿ. ಹುಡುಗ ಒಳ್ಳೆಯವನಂತ ನಿನಗೆ ಅನಿಸ್ತಿಲ್ವಾ? ಹುಡ್ಗ ಒಳ್ಳೆಯವನೇ ರೀ, ಆದ್ರೂ ಒಂದ್ ಮಾತು ಅವ್ರ ಬಗ್ಗೆ ಕೇಳೋದ್ ಒಳ್ಳೇದಲ್ವಾ? ಸರಿ ಬಾ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ, ಬನ್ನಿ. ಏನ್ ಕೊಡ್ಲಿ ಅಣ್ಣ? ಬಾಟ್ಲು ನೀರು ಕೊಡಿ. ಕೊಟ್ಟೆ ತೊಳಿ ಸರ್. ಅಣ್ಣ, ಇಲ್ಲಿ ಯಾರ ಮನೆ ಬಂದಿದ್ದೀರಣ್ಣ? ಅದೇ ಈ ರೋಡನ್ ಕೊನೆ ಮನೆ ಇದೆಯಲ್ಲ, ನಟರಾಜಣ್ಣ ಅವ್ರ ಮನೆಗೆ ಬಂದಿದ್ದೀರಾ ನೀವು? ಹಾ, ಅವ್ರ ಮನೆಗೆ ಬಂದಿದ್ವಿ. ಅವ್ರ ದೊಡ್ಡ ಮಗ ಮುತ್ತು ಗೊತ್ತಾ ನಿಮ್ಗೆ? ಓ, ಮುತ್ತಣ್ಣನಾ? ಮುತ್ತಣ್ಣ ಯಾರು ಗೊತ್ತಿಲ್ಲ ಹೇಳಿ, ಒಳ್ಳೆ ಹುಡುಗ. ನಮ್ ಮಗಳನ್ನ ಅವ್ರ ಮನೆ ಕೊಡೋಣ ಅಂತ ಇದೀವಿ, ಮಾತುಕತೆ ಎಲ್ಲ ಮುಗ್ದಿದೆ. ಅದಕ್ಕೆ ನಿಮ್ಮ ಹತ್ರ ಅವ್ರ ಮನೆ ಬಗ್ಗೆ ಕೇಳೋಣ ಅಂತ ಬಂದ್ವಿ. ಕೇಳೋಷ್ಟ್ರಲ್ಲಿ ನೀವೇ ಹೇಳ್ಬಿಟ್ರಲ್ಲ ಒಳ್ಳೆ ಹುಡುಗ ಅಂತ, ಇನ್ನೇನ್ ಬೇಕು ಹೇಳಿ. ಅಲ್ಲೋಡಿ, ಮುತ್ತೋರ್ ದೊಡ್ಡಪ್ಪ, ಅವ್ರು ಕೇಳಿ. ನಮಸ್ಕಾರ. ನಮಸ್ಕಾರ. ನೀವು ಯಾರು ಗೊತ್ತಾಗ್ಲಿಲ್ವಲ್ಲ? ನಾವು ನಿಮ್ಮ ತಮ್ಮನ ಪರಿಚಯದವ್ರು. ಈಗ ತಾನೇ ಅವ್ರ ಮನೆಯಿಂದ ಬರ್ತಾ ಇದ್ವಿ. ನಮ್ಮ ಮಗಳನ್ನ ಮುತ್ತುರಾಜಿಗೆ ಕೊಡೋಣ ಅಂತ ಮಾತುಕತೆ ಆಯ್ತು. ನೀವು ಅವ್ರ ದೊಡ್ಡಪ್ಪ ಅಂತ ಗೊತ್ತಾಯ್ತು, ಅದಕ್ಕೆ ನಿಮ್ಮ ಮಾತಾಡೋಣ ಅಂತ. ಓಹೋ, ಹೌದಾ? ಬಹಳ ಒಳ್ಳೆ ಕೆಲಸ ಮಾಡಿದಿರ. ಒಡೀರಿ ಅನ್ಲು, ಕಂಗ್ರ್ಯಾಚುಲೇಷನ್. ಅರ್ಥ ಆಗ್ಲಿಲ್ವಾ? ಕೈ ಕೊಲ್ಗಿದ್ದು ಯಾತಕ್ಕೆ ಅಂತ. ನೀವು ಅವ್ರ ಮನೆಗೆ ಹೋಗಿ ಮದುವೆ ಮಾತುಕತೆ ಮುಗಿಸ್ಕೊಂಡು ಬಂದ್ರಿ ಅಂತ ಅಲ್ಲ, ಅವ್ರ ವಿಚಾರನ ನನ್ನ ಹತ್ರ ಕೇಳಕ್ ಬಂದ್ರಲ್ಲ ಅದಕ್ಕೆ. ಇದೇನು ಹೀಗೆ ಹೇಳ್ತಾ ಇದ್ದೀರಾ? ದೊಡ್ಡಪ್ಪನ್ನೇ ಮದುವೆ ಮಾತುಕತೆಗೆ ಕರೀಲಿಲ್ಲ ಅಂದಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅದು ಸರಿ, ನಿಮ್ಗೆ ಈ ಸಂಬಂಧ ತೋರಿಸಿದ ಮಹಾನ್ ಭಾವ ಯಾರು? ವಾ, ಆ ಮಂಜ, ಬ್ರೋಕರ್ ಮಂಜ ಇರ್ಬೇಕು. ಮೊದಲು ಅವನನ್ನ ಕರ್ಕೊಂಬಂದು 4 ತತ್ಕಿ
ಹೋಗಿ ಹೋಗಿ ಅಂತ ಮನೆಗೆ ಹೆಣ್ಕೊಡಕ್ ಬಂದಿದ್ದೀರಲ್ಲ, ಅದ್ರ ಬದಲು ನಿಮ್ಮ ಮಗಳನ್ನ ಯಾವ್ದಾರ ಗುಡ್ಡದ ಮೇಲೆ ಕರ್ಕೊಂಡೋಗಿ ಮೇಲಿಂದ ತಳ್ಳುಬಿಡಿ, ನೆಮ್ಮದಿಯಾಗಿ ಹೋಗ್ತಾಳೆ. ಏನ್ ಹೇಳ್ತಾ ಇದ್ರಿ ನೀವು? ನನ್ನ ಮಾತು ನಿಮಗೆ ಖಾರ ಅನ್ನಿಸ್ಬೋದು, ಮೇಲೆ ನಿಮಗೆ ಕೋಪನೂ ಬರ್ಬೋದು. ಆ ಮನೆಗೆ ನಿಮ್ಮ ಮಗಳು ಒಂದೇ ಸರಿ ಹೋಗ್ಬಿಟ್ಟು ಒಳ್ಳೇದು ಅಂತ. ನನ್ನ ತಮ್ಮ ನಟರಾಜ ಅದಲ್ಲ, ಅವನು ಕೊಲೆಗಾರ ಕಣ್ರಿ. ಅವನು ಹೆಂಡತಿನ ಕೊಲೆ ಮಾಡಿ ಜೈಲ್ಗೆ ಹೋಗ್ಬಿಟ್ಟು ಬಂದವನು. ಅಷ್ಟೇ ಸಾಲದು ಅಂತ ಜೈಲಿಂದ ಬಂದ್ಮೇಲೆ ಇನ್ನೊಬ್ಳು ಮದ್ವೆ ಆದ. ಆದ್ರೆ ಇವ್ರ ದರಿದ್ರ ಜೀವನನ ನೋಡಿ ಅವಳು ಓಡೋಗ್ಬಿಟ್ಲು ಇವನನ್ನು ಬಿಟ್ಟು. ಅವಳು ಮನೆ ಬಿಟ್ಟೋದ್ಲು, ಇಲ್ಲ ಇವನೇ ಮುಗಿಸ್ಬಿಟ್ನು, ಒಂದು ಗೊತ್ತಿಲ್ಲ. ಮನೆಗೆ ನಿಮ್ಮ ಮಗಳು ಬಂದ್ರೆ ಕತೆ ಅಷ್ಟೇ. ನೀವ್ ಹೇಳ್ತಿರೋದೆಲ್ಲ ನಂಬಕ್ಕೆ ಆಗ್ತಾ ಇಲ್ಲ. ಅವ್ರನ್ನೆಲ್ಲ ನೋಡಿದ್ರೆ ಹಾಗ ಅನ್ಸೋದೇ ಇಲ್ಲ. ಹೌದು, ಕೆಲವರು ಅಮಾಯಕರು ತರ ಮಕವಾಡ ಹಾಕೊಂಡಿರ್ತಾರೆ. ಇವನು ಅಷ್ಟೇನೆ, ನೋಡಕ್ಕೆ ಬಹಳ ಒಳ್ಳೆಯವನ್ ತರ ಕಾಣಿಸ್ತಾನೆ. ಆದ್ರೆ ಎಷ್ಟು ಜನ ಕೊಂದಿದಾನೋ ಲೆಕ್ಕವೇ ಇಲ್ಲ. ನಿಮ್ಗೆ ನೋಡಿದ್ರೆ ಗೊತ್ತಾಗಲ್ವಾ ಅವ್ರ ಬಂಡವಾಳ. ಅಷ್ಟಕ್ಕೂ ಆ ಮನೇನು ಅವ್ರಿಗೆ ಸೇರಿದ್ದಲ್ಲ, ನನಗೆ ನನ್ನ ತಂಗಿಗೆ ಸೇರ್ಬೇಕಾಗಿರೋದು. ಕೋರ್ಟಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಆದ್ರೂ ಆ ಮನೆ ನಮ್ದು ಅಂತ ನಿಮ್ಮ ಹತ್ರ ಸುಳ್ಳು ಹೇಳಿ ಏಮಾರಿಸಿದಾರೆ ನೋಡಿ. ಅಲ್ಲಿ ನೋಡಿ, ನೀವೇ ವಿಚಾರಿಸಿ, ನಾನಂತೂ ಯಾರ್ದಲ್ಲಿಲ್ಲಪ್ಪ. ಬನ್ರಪ್ಪ ಬನ್ನಿ, ಸರಿಯಾದ ಟೈಮಿಗೆ ಬಂದ್ರಿ. ಏನಾಯ್ತು ಸರ್? ಏನ್ರಪ್ಪ, ನಿಮ್ಮನ್ನೆಲ್ಲ ಒಳ್ಳೆಯವ್ರನ್ನಂತ ನಂಬ್ಕೊಂಡ್ರೆ ನಮ್ಮಿಂದ ಏನೇನೆಲ್ಲ ವಿಷಯಗಳನ್ನು ಮುಚ್ಚಿಟ್ಟು ಮೋಸ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾವೇನ್ ಮುಚ್ಚಿಟ್ವಿ? ನೀವೇನ್ ಮುಚ್ಚಿಟ್ಟಿದ್ರೋ ಅದನ್ನೆಲ್ಲ ನಿಮ್ ದೊಡ್ಡಪ್ಪ ಹೇಳಿದ್ರು. ಆ ವಯ್ಯ ಹೇಳಿದ್ನ ನೀವು ನಂಬಿಟ್ರಾ? ನಮ್ದ ಇನ್ನೇನ್ ಮಾಡೋದು? ನಿಮ್ಮಪ್ಪ ಜೈಲ್ಗೆ ಹೋಗಿ ಬಂದದ್ದು ನಿಜಾನಾ ಇಲ್ಲ ಸುಳ್ಳ? ಬಾಯಿ ಬಿಡ್ರಯ್ಯ, ಯಾಕೆ ಸುಮ್ಮನೆ ಹೀಗೆ ನಿಂತ್ಕೊಂಡಿದ್ದೀರಾ? ಸರ್, ನಮ್ ದೊಡ್ಡಪ್ಪಂಗೆ ನಮ್ಮ ಮೇಲೆ ಒಂಚೂರು ಕೋಪ ಇದೆ, ಅದಕ್ಕೆ ಅವ್ರು ಹಾಗೆ. ನಿಮ್ಮಪ್ಪ ಜೈಲ್ಗೆ ಹೋಗಿ ಬಂದಿದ್ದಾನೋ ಇಲ್ವೋ? ಹೌದ್ರಿ, ಹೋಗ್ ಬಂದಿದ್ದಾರೆ. ಏನ್ರಿ ಈಗ? ಸುಮ್ನಿರೋ ಕಂಟಿ. ಇಷ್ಟೆಲ್ಲ ಆದ್ಮೇಲೆ ನಿಮ್ ಮನೆಗ್ ನಮ್ ಮಗಳನ್ನ ಹೇಗ್ ಕೊಡೋದು? ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ. ನಾನು ಸತ್ರು ನಿಮ್ ಮನೆಗ್ ನನ್ನ ಮಗಳನ್ನ ಕೊಡೋದಿಲ್ಲ. ನಮ್ಮನ್ ಕ್ಷಮಿಸಿ. ಮಂಜಣ್ಣ ಎಲ್ಲ ವಿಷಯನೂ ನಿಮ್ಗೆ ಹೇಳಿರ್ತಾರೆ ಅಂತ ಅನ್ಕೊಂಡ್ವಿ, ಅದಕ್ಕೆ ನಾವೇನೋ ಕೇಳಕ್ ಹೋಗ್ಲಿಲ್ಲ. ನಿಮ್ ಮಗಳಿಗೆ ನನಗಿಂತ ಒಳ್ಳೆ ಸಂಬಂಧನ ಸಿಗುತ್ತೆ. ನಮ್ಮಿಂದ ಆಯ್ತು ತಪ್ಪಿಗೆ ದಯವಿಟ್ಟು ಕ್ಷಮೆ ಇರ್ಲಿ. ಸಾಕ್ ನಿಲ್ಸಪ್ಪ ನಿನ್ ನಾಟಕನ. ಇದೇ ತರ ಒಳ್ಳೆಯವನಾಗಿ ಮಾತಾಡಿ ಇನ್ಯಾರಿಗೂ ಮಂಕ್ ಬೂದಿ ಎರ್ಚಕ್ ಹೋಗ್ಬೇಡ. ಇನ್ನು ಏನ್ರಿ ನೋಡ್ತಿದ್ದೀರಾ? ಇವ್ರ ಹತ್ರ ಏನ್ ಮಾತು? ನಡೀರಿ ಹೋಗೋಣ. ಫಸ್ಟ್ ಆ ಚಿದಂಬರಂಗ್ ಏನಾದ್ರು ಮಾಡ್ಬೇಕು ಅಣ್ಣ. ಅವ್ನು ನಮ್ಮ ಮನೇಲಿ ಯಾವ ಆಗಲ್ಲ ಅಣ್ಣ. ಅವ್ನ್ ತಲೆ ಮೇಲೆ ಬಿಡ್ಬೇಕು. ನೀನ್ ಇರೋಣ, ನಾನು ಹೋಗಿ ಕಂಡಿ ನಿಂತ್ಕೋ. ಬೇಡ ಕಣ ನೋಡು, ಜಗಳ ಎಲ್ಲ ಒಳ್ಳೇದಲ್ಲ ಕಣ. ಇಲ್ಲಾಗಿದ್ನ ಇಲ್ಲೇ ಮರ್ತ್ಬಿಡೋಣ. ನಮ್ ಈಗಿರೋ ಹೆಸರೇ ಸಾಕು ಕಣ. ಹಾ, ಮಯೂರನ್ಗೆ ಇಲ್ಲಿ ನಡೆದಿದ್ದಲ್ಲ ಏನು ಹೇಳಕ್ ಹೋಗ್ಬೇಡ. ಈ ಮದುವೆ ನಡಿಬೇಕು ಅಂತ ಪಾಪ ಅವ್ನು ತುಂಬಾ ಆಸೆ ಇಟ್ಕೊಂಡಿದ್ದಾನೆ. ಇಲ್ಲಿ ನಡೆದಿದ್ದಲ್ಲ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೊತಾನೆ ಕಣ. ನಿನ್ ಒಳ್ಳೆತನಕ್ಕೆ ಪ್ರಪಂಚದಲ್ಲಿ ಕಾಲ ಇಲ್ಲ ಅಣ್ಣ. ಅದ್ಯಾವ ಕರ್ಮನೋ ಏನೋ ಅಣ್ಣ, ಇಂಥ ಮನೇಲಿ ಹುಟ್ಟಿದೀವಿ. ಆಗಿದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಣ. ನಡಿ, ಕೆಲ್ಸಕ್ಕೆ ಟೈಮ್ ಆಯ್ತು, ಹೋಗೋಣ. ನಡಿ ನಡಿ ನಡಿ.
ಚಂದನ, ಆರ್ಯ ಬೆಳಿಗ್ಗೆ ಅವ್ನು ಮಾತಾಡಿದ್ದಕ್ಕೆ ಬೇಜಾರು ಮಾಡ್ಕೋಬೇಡಮ್ಮ. ನಾನು ತುಂಬಾ ಆರ್ಗನೈಸ್ಡ್. ಮದ್ವೆ ಆಗೋ ಹುಡುಗಿನೂ ಹಾಗೆ ಇರ್ಬೇಕು ಅಂತ ಅವನು ಆಸೆ ಪಡ್ತಾನಷ್ಟೇ. ಚಂದು, ಅವ್ರು ಹೇಳ್ತಾ ಇರೋದು ಕರೆಕ್ಟೇ ಕಣೆ. ಬೇಡ, ಈ ಡ್ರೈವರ್ ಪಾರ್ಸಲ್ನ ಹೊಡ್ದಾಕ್ತಾ ಅಂತ ಆರ್ಯ ಅವರು ಕೋಪ ಮಾಡ್ಕೊಂಡಿದ್ದು ಅಷ್ಟೇ. ನನ್ಗನ್ಸತ್ತೆ ಆರ್ಯ ಅವರು ನಾವ್ ಅನ್ಕೊಂಡಷ್ಟು ಕೆಟ್ಟವ್ರಲ್ಲ ಅಂತ. ಅಷ್ಟ್ ಕೆಟ್ಟವ್ರಲ್ಲ ಅಂದ್ರು ಇಷ್ಟಾದ್ರೂ ಕೆಟ್ಟವ್ರು ಅಂತ ನೀವು ಒಪ್ಕೋತಿದ್ದೀರಲ್ ಮತ್ಗೆ. ಅದು ಹಾಗಲ್ಲ ಕಣೆ. ಆರ್ಯ ಅವ್ರು ಮಾತಾಡಿದ್ದು ರೂಢಾಗೆ ಇತ್ತು, ಆದ್ರೆ ಅವ್ರು ಹೇಳಿದ್ದೆಲ್ಲ ನಿನ್ನೊಳ್ಳೇದಕ್ಕೆ ತಾನೆ. ಅದ್ಕೆ ನೀವಿವಾಗ ಪಾರ್ಟಿ ಚೇಂಜ್ ಮಾಡ್ತಿದ್ದೀರಾ? ನಾನ್ ಯಾವತ್ತಿದ್ದು ನಿಮ್ ಪಕ್ಷನೇ ಕಣೆ, ಆದ್ರೆ ಹೊಸ ಅಭ್ಯರ್ಥಿಗೂ ಚಾನ್ಸ್ ಕೊಡ್ಬೇಕು ತಾನೆ. ಇದು ಅತಂತ್ರ. ಎಂತದೂ ಇಲ್ಲ, ನಿನಗೆ ಅರ್ಥ ಆಗುತ್ತೆ. ನೋಡ್ತಾ ಇರು, ಆರ್ಯ ಅವರು ತುಂಬಾ ಒಳ್ಳೆಯವರು ಅಂತ. ಚಾನ್ಸೇ ಇಲ್ಲ. ನನ್ ಮನ್ಸು ಹೇಳ್ತಿದೆ ನೀನು ಆರ್ಯ ಅವ್ರನ್ನ ಒಬ್ಬೇ ಹೋಗ್ತೀಯಾ ಅಂತ. ಇವತ್ತಿನ ದಿನ ಮುಗಿಯೋ ಅಷ್ಟರಲ್ಲಿ ನೀನು ಆರ್ಯ ಅವ್ರಿಗೆ ಫಿದಾ ಆಗೇ ಆಗ್ತೀಯಾ, ನೋಡ್ತಿರು. ನಂಗೆ ನಿಜವಾಗ್ಲೂ ಆರ್ಯ ಒಳ್ಳೆಯವನಂತಾನೆ ಅನ್ಸಿದ್ರೆ ಮುಂದೆ ನೀವೆಲ್ಲರೂ ಅನ್ಕೊಂಡಂಗೆ ಆಗ್ಲಿ. I'll call you back. Hi, Mom. Hi, my dear son. Hi, Das. ಸರ್, ಸಾರಿ ಸರ್. ಐ ಆಮ್ ರಿಯಲಿ ಸಾರಿ ಸರ್. It's okay. ಹೇಳಿದ್ನಲ್ಲ. ಚಂದು, ನೋಡ್ಯಾ ಹೆಂಗ್ ಮಸ್ಕ ಹೊಡಿತಿದ್ದಾನೆ ಅಂತ. ಸರ್ ಸರ್ ಇದೇ ಅಂಗಡಿನ ಸಖತ್ತಾಗಿದೆ ಸರ್. ಅವಾಂತರ ಬೈ ಟ್ರೆಂಡ್ಸ್. ಬೆಸ್ಟ್ ಆಫ್ ಬೆಸ್ಟ್ ಸಾರಿ ಸಿಗುತ್ತೆ. ಆಕ್ಚುಲಿ ನಾನು ಕೇಳ್ಪಟ್ಟಿದ್ದೀನಿ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರತ್ತೆ ಅಂತ. ಮತ್ತೆ ನಾವ್ಯಾಕೆ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೀವಿ? ಬನ್ನಿ ಒಳಗಡೆ ಹೋಗೋಣ. ಹರೀಶ್ ಸರ್ ನಾವು ಶಾಪಿಂಗ್ ಮುಗಿಸ್ಕೊಂಡ್ ಬರ್ತೀವಿ, ನೀವು ಇಲ್ಲೇ ವೇಟ್ ಮಾಡ್ತೀವಿ.